ಈ ವಿಡಿಯೋದಲ್ಲಿ ನಾನು ಟಾಪ್ 5 ಹೆಲ್ದಿಯೆಸ್ಟ್ ಜ್ಯೂಸ್ ನಾವು ಕುಡಿಲೇಬೇಕಾದಂಥದ್ದು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನು ಡಯಾನಾ. ಸೊ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಕೊನೆಯವರೆಗೆ ನೋಡಿ. ಸೊ ಇವತ್ತಿನ ವಿಡಿಯೋನ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಲ್ದಿ ಜ್ಯೂಸಸ್ ಬಗ್ಗೆ ಸ್ವಲ್ಪ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಸೊ ಹೆಲ್ದಿ ಜ್ಯೂಸಸ್ ಯಾವ್ದ್ಯಾವುದು ತುಂಬಾ ಆರೋಗ್ಯಕರವಾಗಿರುತ್ತೆ ನಮ್ಮ ಬಾಡಿಗೆ, ಆ್ಯಂಡ್ ಯಾವ ಜ್ಯೂಸನ್ನ ಕುಡಿಬೋದು, ಯಾವ ಜ್ಯೂಸನ್ನ ಕುಡಿದ್ರೆ ನಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಂಬರ್ 1 ಪೊಸಿಷನ್ನಲ್ಲಿರೋ ಜ್ಯೂಸ್ ಯಾವುದು ಅಂತ ಗೆಸ್ ಮಾಡ್ತಾ ಇಡಿ. ತುಂಬಾ ಎಲ್ಲ ಕಡೆನೂ ಸಿಗುತ್ತೆ, ಎಸ್ಪೆಷಲಿ ಹಳ್ಳಿಗಳಲ್ಲೂ ಸಿಗುತ್ತೆ. ನೀವು ಆಲ್ರೆಡಿ ಗೆಸ್ ಮಾಡಿದ್ದೀರ ಯಾವ ಜ್ಯೂಸ್ ಅಂತ. ಸೊ ನಂಬರ್ 1 ಪೊಸಿಷನಲ್ಲಿರೋ ಜ್ಯೂಸ್ ಬಂದು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಸೆಕೆಂಡ್ ಪೊಸಿಷನಲ್ಲಿರೋಂಥ ಜ್ಯೂಸ್ ಬಂದು ಬೂದ್ಗುಂಬಳಕಾಯಿ ಜ್ಯೂಸ್. ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಎಷ್ಟು ಜನ ಬೂದ್ಗುಂಬಳಕಾಯಿ ಜ್ಯೂಸನ್ನ ಇನ್ನೂ ಕುಡಿತಾ ಇಲ್ಲ, ದಯವಿಟ್ಟು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಡೈಲಿ ಕುಡಿಯೋಕ್ಕಾಗಿಲ್ಲ ಅಂತ ಹೇಳಿದ್ರೂ ವೀಕ್ಲಿ 1 ಟೈಮ್ ಆದರೂ ಈ ಜ್ಯೂಸನ್ನ ನೀವು ಕುಡಿಲೇಬೇಕು, ಬೂದ್ಗುಂಬಳಕಾಯಿ ಜ್ಯೂಸನ್ನು. ಓಕೆ, ನೆಕ್ಸ್ಟು ಟಾಪ್ 3ಯಲ್ಲಿ 3ನೇ ಪೊಸಿಷನ್ನಲ್ಲಿರುವಂತಹ ಜ್ಯೂಸ್, ಹೆಲ್ದಿ ಜ್ಯೂಸ್ ಯಾವುದು ಅಂತ ಹೇಳಿದ್ರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್. ಸೊ ಇದನ್ನು ನಾನು ಡೈಲಿ ಕುಡಿತೀನಿ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ತುಂಬಾ ಒಳ್ಳೆಯದು. ನೀವು ಕುಡಿತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಸ್ಕಿನ್ ಎಷ್ಟು ಗ್ಲೋ ಆಗುತ್ತೆ. ಆ ಜ್ಯೂಸ್ ಬಂದು ಪೊಮೊಗ್ರೆನೇಟ್ ಜ್ಯೂಸ್. ಸೊ ಈ ಪೊಮೊಗ್ರೆನೇಟ್ ಜ್ಯೂಸ್ ಬಂದು ನಮಗೆ ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಮಾಡುತ್ತೆ. ಬ್ಲಡ್ ಏನು ಹೇಳ್ತಾರೆ, ಪ್ಯೂರಿಫೈ ಮಾಡುತ್ತೆ ಬ್ಲಡ್ನ. ಸೊ ತುಂಬಾ ಒಳ್ಳೆಯದು. ದಾಳಿಂಬೆ ಜ್ಯೂಸ್ ಕನ್ನಡದಲ್ಲೂ ಹೇಳ್ಬಿಡ್ತೀನಿ. ದಾಳಿಂಬೆ ಜ್ಯೂಸನ್ನ ನೀವು ಕುಡಿಬಹುದು, ವೀಕ್ಲಿ 1 ಟೈಮ್ಸ್ ಕುಡೀರಿ. ಆ್ಯಂಡ್ ಟಾಪ್ 5 ಜ್ಯೂಸ್ ಬಂದು ಮೂಸಂಬಿ ಜ್ಯೂಸನ್ನ ಕುಡಿಬೋದು, ಇಲ್ಲಾಂದರೆ ಆ್ಯಪಲ್ ಜ್ಯೂಸ್, ಎರಡೂ ಕೂಡ ತುಂಬ ಒಳ್ಳೆಯದು. ಇದು ಟಾಪ್ 5 ಟಾಪ್ 1 ಜ್ಯೂಸ್ ಬಂದು ಎಳ್ನೀರು. ಸೊ ಎಲ್ಲ ಕಡೆ ಸಿಗುತ್ತೆ, ಹಳ್ಳಿಗಳಲ್ಲೂ ಸಿಗುತ್ತೆ, ಸಿಟಿ ಕಡೆಯಲ್ಲೂ ಸಿಗುತ್ತೆ. ಎಳ್ನೀರಿಗೆ ಇವಾಗ ಆಲ್ಮೋಸ್ಟ್ ಎಲ್ಲಕ್ಕಿಂತ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಒಂದು ಎಳ್ನೀರಿಗೆ 50 ರೂಪಾಯಿ ಆಗಿದೆ ಇವಾಗ ದುಡ್ಡು ಕೊಟ್ಟು ಕುಡಿಬೇಕು. ಬಟ್ ಎಳ್ನೀರು ತುಂಬಾ ಒಳ್ಳೆಯದು. ಕೆಲವ್ರು ಹೇಳ್ತಾರೆ ನಮ್ಗೆ ಹೀಟ್ ಆಗುತ್ತೆ, ಎಳ್ನೀರು ಕುಡಿದ್ರೆ ಪಿಂಪಲ್ಸ್ ಬರುತ್ತೆ ಅಂತ. ಬಟ್ ಅದು ಸ್ವಲ್ಪ ಟೈಮ್ ಅಷ್ಟೇ ಬರುತ್ತೆ, ಯಾಕೆಂದರೆ ನಮ್ಮ ಬಾಡಿಲಿರೋ ಹೀಟ್ ಅನ್ನೋದು ಹೊರಗಡೆ ಹಾಕ್ತಾ ಇರುತ್ತೆ. ಅದಕ್ಕೋಸ್ಕರನೇ ನಮಗೆ ಸ್ವಲ್ಪ ಪಿಂಪಲ್ ಆ ಥರ ಬರೋ ಥರ ಅನಿಸ್ತಾ ಇರುತ್ತೆ. ಬಟ್ ಅದು ತುಂಬ ಟೈಮ್ವರೆಗೆ ಬರೋಲ್ಲ, ಸ್ಟಾರ್ಟಿಂಗ್ ಆ ಥರ ಬರ್ತಾ ಇರ್ಬೋದು. ಬಟ್ ಎಳ್ನೀರನ್ನ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಬಿಕಾಸ್ ಇದು ಹೆಲ್ದಿಯೆಸ್ಟ್ ಜ್ಯೂಸ್, ನಂಬರ್ 1 ಪೊಸಿಷನಲ್ಲಿರೋದು. ಆ್ಯಂಡ್ ನೀವು ಮಂತ್ಲಿ ಎಷ್ಟು ಟೈಮ್ ಆದರೂ ಕುಡಿಬೋದು. ಒಂದೇ ಜ್ಯೂಸನ್ನ ಕಂಟಿನ್ಯೂಸ್ ಆಗಿ ಕುಡಿತಾ ಬರ್ಬೇಡಿ. ಒಂದಿನ ಆ್ಯಪಲ್ ಕುಡೀರಿ, ಒಂದಿನ ದಾಳಿಂಬೆ ಕುಡೀರಿ, ಆ ಥರ ಕುಡಿತಾ ಹೋಗಿ ನಿಮ್ಮ ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ಹೆಲ್ದಿ ಜ್ಯೂಸ್ ವಿಡಿಯೋ. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಲಾಟ್ಸ್ ಆಫ್ ಲವ್.